ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. 2025ನಲ್ಲಿ ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಒಂದು ಗೋಲ್ ಇಟ್ಟಿರ್ತಾರೆ. ನಾವು ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡುವಾಗ ಯಾವುದೇ ವಿಷಯ ಇರಲಿ ಅದನ್ನು ಈಸಿಯಾಗಿ ನಾವು ಅಚೀವ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೆಲವೊಂದು ಸೀಕ್ರೆಟ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಫುಲ್ಲಾಗಿ ಅರ್ಥ ಆಗುತ್ತೆ. ಟಿಪ್ ನಂಬರ್ 1, ಊಟ ಮಾಡೋದಕ್ಕೆ ಮುಂಚೆ ಫಸ್ಟ್ ಒಂದು 10 ನಿಮಿಷಕ್ಕೆ ಮುಂಚೆ ಆದರೂ ನೀವು 2 ಗ್ಲಾಸಷ್ಟು ನೀರನ್ನು ಕುಡಿಬೇಕು. ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ತುಂಬ ಊಟ ಮಾಡೋಕ್ಕಾಗಲ್ಲ, ನಮ್ಮ ಹೊಟ್ಟೆ ಬೇಗನೆ ಫುಲ್ಲಾಗಿಬಿಡುತ್ತೆ. ಸೊ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ಈ ಟೆಕ್ನಿಕ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಟಿಪ್ ನಂಬರ್ 2, ಬೆಳಿಗ್ಗೆ ಎದ್ದೇಳುವಾಗ ಖಾಲಿ ಹೊಟ್ಟೆಯಲ್ಲಿ ನಾವು ಗ್ರೀನ್ ಟೀ ಕುಡಿಯೋದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗೆ. ಇಲ್ಲಾಂದರೆ ನೀವು ವೆಯ್ಟ್ ಲಾಸ್ ಪೌಡರ್ ಕೂಡ ಮಾಡಿ ಕುಡಿಬೋದು. ನನ್ನ ಚಾನಲ್ನಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ. ಈ ವೆಯ್ಟ್ ಲಾಸ್ ಪೌಡರ್ನ ನಿಂಬೆ ಹಣ್ಣಿನ ರಸ ಜೊತೆ ಮಿಕ್ಸ್ ಮಾಡಿ ಕುಡಿಯೋದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಎರಡು ಕೂಡ ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಏನಂದರೆ ಬಿಸಿ ನೀರು. ಬಿಸಿ ನೀರು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಆಗ ವೆಯ್ಟ್ ಲಾಸ್ ಕೂಡ ಬೇಗನೆ ಆಗುತ್ತೆ. ಟಿಪ್ ನಂಬರ್ 3, ನಾವು ಈ ವೆಯ್ಟ್ ಲಾಸ್ ಮಾಡ್ಕೋವಾಗ ನಾವು ಯಾವ ಥರ ಫುಡ್ ತಗೋತೀವಿ, ಯಾವ ಥರ ಊಟ ಮಾಡ್ತೀವಿ ಅದು ಕೂಡ ತುಂಬಾ ಮುಖ್ಯ. ಈ ವೆಯ್ಟ್ ಲಾಸ್ ಮಾಡುವಾಗ ಪ್ರೋಟೀನ್ ಮತ್ತು ಫೈಬರ್ ಇರೋವಂಥ ಫುಡ್ಡನ್ನು ನೀವು ತಗೋಬೇಕು. ಪ್ರೋಟೀನ್ ಇರೋವಂಥದ್ದು ಹೇಗಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಹೆಸರುಬೇಳೆ ದೋಸೆ, ಇಲ್ಲಾಂದರೆ ಯಾವುದೇ ಬೇಳೆ ಹಾಕಿರೋವಂಥ ದೋಸೆ ಇಡ್ಲಿ ಆ ಥರ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಬೇಯಿಸಿದ ಮೊಟ್ಟೆ, ಆಮ್ಲೆಟ್ಟು, ಈ ರೀತಿ ಪ್ರೋಟೀನ್ ಇರುವಂಥ ನೀವು ಬ್ರೇಕ್ಫಾಸ್ಟನ್ನು ತಿನ್ನೋದು ತುಂಬಾ ಮುಖ್ಯ. ಹಾಗೆಯೇ ಮಧ್ಯಾಹ್ನ ಮತ್ತು ರಾತ್ರಿ ಡಿನ್ನರ್ಗೆ ನೀವು ಚಪಾತಿ, ತುಂಬ ತರಕಾರಿಗಳು ಹಾಕಿರೋವಂಥ ಸಾಂಬಾರು, ಪಲ್ಯ ಈ ರೀತಿ ತಗೊಂಡ್ರೆ ವೆಯ್ಟ್ ಲಾಸ್ ಮಾಡ್ಕೋವಾಗ ತುಂಬಾ ಈಸಿ ಆಗುತ್ತೆ. ಟಿಪ್ ನಂಬರ್ 4, ನಾವು ಊಟ ಮಾಡೋ ರೀತಿ ಕೂಡ ತುಂಬಾ ಮುಖ್ಯ. ಒಂದು ರೀತಿ ಫಾಸ್ಟಾಗಿ ಅರ್ಜೆಂಟಲ್ಲಿ ಊಟ ಮಾಡುವಾಗ ನಾವು ತುಂಬ ತಿನ್ಕೊಂಡ್ಬಿಡ್ತೀವಿ, ಹಾಗೆಯೇ ಅದು ಡೈಜೆಸ್ಟ್ ಆಗದೆ ಬೇಗ ದಪ್ಪ ಕೂಡ ಆಗಿಬಿಡ್ತೀವಿ, ಫ್ಯಾಟ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಅದೇ ನಾವು ಸ್ವಲ್ಪನೇ ನಿಧಾನವಾಗಿ ಚೆನ್ನಾಗಿ ಅಗೆದು ತಿನ್ನುವಾಗ ನಾವು ಸ್ವಲ್ಪ ತಿಂತೀವಿ, ತುಂಬ ತಿನ್ನೋಕ್ಕಾಗಲ್ಲ, ಜಸ್ಟ್ ಸ್ವಲ್ಪ ತಿಂತೀವಿ. ನಮಗೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಂಬರ್ 5, ವೆಯ್ಟ್ ಲಾಸ್ ಮಾಡ್ಕೋವಾಗ ತುಂಬ ಜನ ಎಕ್ಸಸೈಸ್ ಮಾಡಲ್ಲ, ವಾಕಿಂಗ್ ಮಾಡ್ತಾರೆ. ಸೊ ವಾಕಿಂಗ್ ಮಾಡ್ಕೋವಾಗ ನೀವು 8 ಶೇಪಲ್ಲಿ ವಾಕಿಂಗ್ ಮಾಡಿ, ಅಂದರೆ ನಂಬರ್ 8 ಶೇಪಲ್ಲಿ ನೀವು ವಾಕಿಂಗ್ ಮಾಡುವಾಗ ನಿಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಅನ್ನೋದು ಬೇಗನೆ ಆಗುತ್ತೆ. ನಾವು ನಾರ್ಮಲ್ ಆಗಿ ವಾಕಿಂಗ್ ಮಾಡೋದಕ್ಕಿಂತ ಈ ರೀತಿ 8 ಶೇಪಲ್ಲಿ ವಾಕಿಂಗ್ ಮಾಡೋದು ನಿಮಗೆ ತುಂಬಾ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ನಿಮ್ಮ ಬಾಡಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ತುಂಬ ಆರೋಗ್ಯವಾಗಿ ಇರ್ತೀರಾ. ನೆಕ್ಸ್ಟ್ ಟಿಪ್ ಏನಂದರೆ, ತುಂಬ ಜನಕ್ಕೆ ಡಯಟಿಂಗ್ ಫಾಸ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಬೇಗ ಸುಸ್ತಾಗ್ಬಿಡ್ತಾರೆ. ಸೊ ಅದಕ್ಕೆ ನೀವು ನೈಟ್ ಟೈಮಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ಕೋಬೋದು. ಅದು ಹೇಗಪ್ಪ ಅಂದರೆ, ನೀವು ರಾತ್ರಿ ತಗೊಳ್ಳುವಂಥ ಆ ಡಿನ್ನರ್ ಏನಿದೆ, ರಾತ್ರಿ ತಿನ್ನುವಂಥ ಆ ಊಟನ 6:30 ಗಂಟೆ 7 ಗಂಟೆ ಅದರ ಒಳಗೇ ನೀವು ತಿನ್ಕೋಬೋದು. ಅದರ 7 ಗಂಟೆ ಮೇಲೆ ನೀವು ಯಾವುದು ತಿನ್ನೋ ಹಾಗೆ ಇಲ್ಲ. ಸೊ ನೈಟ್ 7 ಗಂಟೆಯಿಂದ ಮರುದಿನ ನೀವು ನೆಕ್ಸ್ಟ್ ದಿನ 8 ಗಂಟೆವರೆಗೂ ನೀವು ಫಾಸ್ಟಿಂಗಲ್ಲಿ ಇರ್ತೀರ. ನೈಟ್ ನಿದ್ದೆ ಮಾಡಿಬಿಡ್ತೀವಲ್ವ, ಸೊ ನಾವು ಫಾಸ್ಟಿಂಗಲ್ಲಿ ಇರೋದು ಕೂಡ ನಿಮ್ಗೆ ಗೊತ್ತೇ ಆಗಲ್ಲ. ಸೊ ಈಸಿಯಾಗಿ ಈ ಟೆಕ್ನಿಕಲ್ಲಿ ನಾವು ಫಾಸ್ಟಿಂಗ್ನ ಮಾಡ್ಕೋಬೋದು. ಆಗ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ, ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ನೀವು ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋತೀರಾ. ಲಾಸ್ಟ್ ಟಿಪ್ ಏನಂದರೆ, ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾ ಇರ್ತೀವಿ, ಆದರೆ ಸರಿಯಾದ ನಿದ್ದೆ ಇಲ್ಲ ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವು ಏನೇನೋ ಟ್ರೈ ಮಾಡ್ತಾ ಇರ್ತೀರಾ, ಆದರೆ ಲಾಸ್ಟಲ್ಲಿ ನಿದ್ದೆ ಅನ್ನೋದು ತುಂಬಾ ಮುಖ್ಯ. ಯಾಕಂದರೆ ನಾವು ನಿದ್ದೆ ಮಾಡುವಾಗಲೇ ತುಂಬ ಹಾರ್ಮೋನ್ಸ್ ಅನ್ನೋದು ಸೆಕ್ರೀಟ್ ಆಗ್ತಾ ಇರುತ್ತೆ. ಈ ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿ ಡೈಜೆಷನ್ಗೆ, ಇಲ್ಲ ಫ್ಯಾಟ್ ಬರ್ನ್ ಆಗೋದಕ್ಕೆ, ಕ್ಯಾಲೋರೀಸ್ ಬರ್ನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗೋದು. ಸೊ ನೀವು ನಿದ್ದೆ ಅನ್ನೋದು ಕಂಪಲ್ಸರಿ ಒಂದು 7 ಗಂಟೆಗಳ ಕಾಲ ನೀವು ನಿದ್ದೆ ಮಾಡಲೇಬೇಕು. ಯಾಕಂದರೆ ಅದು ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ನಮ್ಮ ಬಾಡಿ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಹೇಳಿದ ಟಿಪ್ಸ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಈ ಟಿಪ್ಸನ್ನು ನೀವು ದಿನಾ ಫಾಲೋ ಮಾಡ್ತಾ ಬನ್ನಿ, ಆಗ ನಿಜವಾಗ್ಲೂ ನಿಮಗೆ ಬೇಗನೆ ವೆಯ್ಟ್ ಲಾಸ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಚಿಕ್ಕ ಟಿಪ್ಸ್ ಆಗಿರ್ಬೋದು, ಆದರೆ ಇದನ್ನೆಲ್ಲ ನಾವು ಡೈಲಿ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತಾ ಬರುವಾಗ ನಮಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಫಾಲೋ ಮಾಡಿಬಿಟ್ಟು ನಿಮಗೆ ಹೇಗಾಯ್ತು ರಿಸಲ್ಟು, ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.